ಆದರೆ ಇವತ್ತು ನಮ್ಮ ನೇಕಾರರೆಲ್ಲರೂ ಕೂಡ ₹1.25 ರೆಗ್ಯುಲರ್ ಆಗಿ ಕಟ್ತಾ ಬಂದಿದ್ದಾರೆ. ನಡುಗಡೆ ಏನು ಒಂದು 7-8 ತಿಂಗಳು ಡಿಲೇ ಆಗಿತ್ತು, ಅದರಿಂದ ಇವತ್ತು ಅವ್ರ ಲೈಟ್ ಕನೆಕ್ಷನ್ ಕಿತ್ತಿರೋದ್ರಿಂದ ಅವ್ರ ಜೀವಕ್ಕೆ ಎಷ್ಟು ಅಪಾಯ ಆಗ್ತಾ ಇದೆ. ಇವತ್ತು ಸುಸೈಡ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಆ ನೇಕಾರರದಿದೆ ಅಧ್ಯಕ್ಷೆ. ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಅದನ್ನು ಕೂಡ ಆ ಹೊರೆನೂ ನೀವು ತಗೊಂಡು ಸರ್ಕಾರ ಅದನ್ನು ಮನ್ನಾ ಮಾಡಿದರೆ ನಮ್ಮ ರಾಜ್ಯದ ಎಲ್ಲ ನೇಕಾರರು ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಸಿದ್ದು ಅನ್ನೋರ್ಗೂ ಈ ಪ್ರಾಬ್ಲಮ್ ಗೊತ್ತು. ಹಾಗಾಗಿ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ರಿ ಅಂತ ಕೇಳ್ಕೊತೇವೆ. ಜಗಳಕ್ಕೆ ನಿಂತು ಬಿಡ್ತಾರೆ, ಹಂಗಾಗೋದಿಲ್ಲ ಅದು. ಅಲ್ಲ ಸ್ವಲ್ಪ ನೀವು ಕುತ್ಕೊಳ್ಳಿ ಸರ್, ತಮ್ದಲ್ಲ ಅವ್ರದ್ದೇ ಇದೆ, ನಿಮ್ಮದು ಇದು ಇದೆ ಅನ್ನೋದು ನನಗೆ ಗೊತ್ತಿದೆ. ನಾನೇನು ಹೇಳ್ತಾ ಇದ್ದೀನಿ, ಯಾವುದೇ ಆದೇಶ ಆದರೆ ಅವತ್ತಿನಿಂದ ಮಾತ್ರ ಆಗ್ತದೆ, ಅದು ಹಿಂದಿನ ನಾವು ಮಾಡೋಕ್ಕಾಗೋದಿಲ್ಲ. ಅದನ್ನೇ ಅವ್ರದ್ದು ವಾದ ಇದೆ. ಅದು 7 ತಿಂಗಳ ಗ್ಯಾಪ್ ಏನಿದೆ ಅದನ್ನು ದಂಡ ಮತ್ತು ಕೊಡಬೇಕಾದಂಥ ಪಾವತಿ ಬಿಲ್ಲು ಕೂಡ ಸೇರಿಸಿ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಅರ್ಧದಷ್ಟು ಜನ ಈಗಾಗಲೇ ತುಂಬಿಟ್ಟಿದ್ದಾರೆ, ಅದು ಸಿದ್ದು ಅವ್ರಿಗೂ ಗೊತ್ತಿದೆ. ತುಂಬಿಟ್ಟಿದ್ದಾರೆ ಕೆಲವೊಬ್ಬರು ಮಾತ್ರ ತುಂಬಿಲ್ಲ. ಆದರೂ ಕೂಡ ನಾನೇನು ಹೇಳ್ತಾ ಇದ್ದೀನಿ, ನಾವು ಇನ್ನೊಮ್ಮೆ ಸೇರಿ ಮುಖ್ಯಮಂತ್ರಿಗಳಿಗೆ ಹೋಗಬೇಕಾದ್ರೆ ಒತ್ತಾಯ ಮಾಡೋಣ. ಯಾಕಂದರೆ ಆರ್ಥಿಕ ಇಲಾಖೆ ಅವ್ರು ನಿರ್ವಹಣೆ ಮಾಡ್ತಾರೆ, ನಾನು ಜವಾಬ್ದಾರಿ ತಗೊಳಕ್ಕೆ ಬರೋದಿಲ್ಲ. ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ. ಅಧ್ಯಕ್ಷ, ತಾವು ಸೀನಿಯರ್ ಮಂತ್ರಿ ಇದ್ರಿ, ತಾವು ಹೇಳಿದ್ರೆ ಮುಖ್ಯಮಂತ್ರಿ ಕೇಳ್ತಾರ. ಮನೆ ಸೀನಿಯರ್ ಮಂತ್ರಿ ಇದ್ರಿ.